ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಆನಂದದೇವನಹಳ್ಳಿ ಗ್ರಾಮದಲ್ಲಿ ಮಳೆಗಾಗಿ 3 ದಿನಗಳ ಕಾಲ ನಿಂತೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಗ್ರಾಮದಲ್ಲಿ ಮಳೆ ಬರದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಪ್ರಾಣಿ ಪಕ್ಷಿಗಳು ಸೇರಿದಂತೆ ಜನರಿಗೂ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಉತ್ತಮ ಮಳೆಯಾಗಲಿ ಎಂದು ಗ್ರಾಮಸ್ಥರು ವಿಶೇಷ ಪ್ರಾರ್ಥನೆ ನಡೆಸಿದರು. ಪ್ರತಿ ಬಾರಿ ಮಳೆಗಾಲ ಬಂದಾಗ ನಿಂತೆ ಪ್ರಾರ್ಥನೆ ಸಲ್ಲಿಸುವ ಪದ್ಧತಿ ಹಾಗೂ ನಂಬಿಕೆಯನ್ನು ಗ್ರಾಮಸ್ಥರು ಹಿಂದಿನಿಂದಲೂ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅದರಂತೆ ಈ ಬಾರಿಯೂ ಊರಿನ ದೇವತೆಯನ್ನು ಕುರಿತು ಮಳೆಗಾಗಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಲಾಯಿತು. ಶ್ರೀ ಗುರುಬಸವೇಶ್ವರ ಹಾಗೂ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ 3 ದಿನಗಳ ಕಾಲ ಈ ವಿಶೇಷ ಪ್ರಾರ್ಥನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಪ್ರಾರ್ಥನೆಯಿಂದ ಉತ್ತಮ ಮಳೆ ಹಾಗೂ ರೈತರಿಗೆ ಉತ್ತಮ ಬೆಳೆ ಬಂದಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಊರಿನ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಡಗೇರ್, ಸಿಡಿಲುಗುಡುಗು ಸುದ್ದಿವಾಹಿನಿ, ಹಗರಿಬೊಮ್ಮನಹಳ್ಳಿ. ಹಿಂದಿನಿಂದಲೂ ಪರಂಪರೆಯಾಗಿ ಮಾಡಿಕೊಂಡು ಬಂದ ಈ ಭಜನೆಯನ್ನು ಫಲ ಸಿಕ್ಕಿದೆ. ಈ ವರ್ಷ ಸಿಗಲೆಂದು ಎಲ್ಲರೂ ಅದನ್ನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲರೂ ಮಾಡಿದ್ದೇವೆ. ಆ ಭಗವಂತ ಎಲ್ಲರಿಗೂ ಕರುಣೆ ಕೊಟ್ಟು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ. ಶ್ರೀ ಗುರು ಬಸವೇಶ್ವರ ಆಂಜನೇಯ ಸ್ವಾಮಿಗೆ ನಮಸ್ಕರಿಸುತ್ತಾ, ಹಗರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ, ಹೊಸಆನಂದನಹಳ್ಳಿ ಗ್ರಾಮದ ಬಿ ಮಂಜುನಾಥ್ ಗೌಡರು 2 ಮಾತುಗಳನ್ನು ಹೇಳಕ್ಕೆ ಬಯಸುತ್ತೇನೆ. ನಮ್ಮ ಊರಿನಲ್ಲಿ ಸಪ್ತಭಜನೆ ಮಾಡಿಗೋಸ್ಕರ ಇಡೀ ನಮ್ಮ ತಾಲೂಕು, ನಮ್ಮ ಜಿಲ್ಲಾ, ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಲಿ, ಇಡೀ ತಾಲೂಕಿಗೆ ಒಳ್ಳೆಯದಾಗಲಿ ಅಂತ ಭಗವಂತ ಬೇಡುತ್ತಾ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯರಿಗೆ ಶಾಂತಿ ಕೊಟ್ಟು ಒಳ್ಳೆಯ ಬುದ್ಧಿ ಕೊಡಲಿ, ಆರೋಗ್ಯ ಕೊಡಲಿ ಅಂತ ಆ ಭಗವಂತನನ್ನು ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹೆಸರು ಕೊಟ್ರದೇವರು ಅಂತ, ಹೊಸಆನಂದನಹಳ್ಳಿ ಗ್ರಾಮ, ಹಗರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಇದು ನಮ್ಮೂರಲ್ಲಿ ಇದು ತುಂಗಾಭದ್ರಾ ನದಿಯಲ್ಲಿ ಮುಳುಗಡೆಯಾದಂಥ ಊರು ಹೊಸಆನಂದನಹಳ್ಳಿ. 1950ನೇ ಇಸ್ವಿಯಲ್ಲೇ ಮುಳುಗಡೆಯಾಗಿ ಇದು ಹೊಸಆನಂದನಹಳ್ಳಿ ಆಯಿತು. ಅವಾಗಿನಿಂದ ನಮ್ಮ ಊರಿನ ಹಿರಿಯರು, ಯಜಮಾನರು ಈ ಮಳೆ ಹೋದಾಗ 5 ವರ್ಷಕ್ಕೊಂದು ಸಲ, 6 ವರ್ಷಕ್ಕೊಂದು ಸಲ ಮಳೆ ಹೋಗ್ತಾ ಇದ್ದಾಗ ಶಬ್ದಭಜನೆ ಮಾಡ್ಕೊಂತ ಬರ್ತಿದ್ರು. ಅದು ಅವತ್ತು ಮಾಡಿದ ತಿರುದಿನ ನಮಗೆ ಮಳೆಗೆ ಹಾಕ್ಯಂತಲೇ ಬಂದೈತೆ. ಸುಮಾರು ಇದು ನನಗೆ ಗೊತ್ತಿದ್ದಂಗೆ ನಮ್ಮ ಅಜ್ಜರು ಹಿಂದೆ ಮಾಡಿದ್ರಂತೆ. ನಮಗೆ ಗೊತ್ತಿದ್ದಂಗೆ ನಾವು ಇದು 4ನೇ ಸಲ ಈ ಭಜನೆ ಮಾಡೋಕತ್ತಿರೋದು. 4 ಸಲನೂ ನಾವು ಮಾಡಿದ್ರೂ ಮಳೆ ಭಜನೆ ಪ್ರಾರಂಭ ಮಾಡಿ ಫಸ್ಟ್ನೇ ದಿನ ಇಲ್ಲ ನೆಕ್ಸ್ಟ್ನೇ ದಿನ 3ನೇ ದಿನಕ್ಕೆ ಖಂಡಿತ ನಮಗೆ ಮಳೆ ಬಂದೈತೆ. ಇದು 4ನೇ ಸಲ ನಾವು ಮಾಡೋಕತ್ತಿ. ಆದರೆ ಈಗ 3 ದಿನ ಭಜನೆ ಮಾಡಿ ಮುಗಿಸಿವಿ. ಇನ್ಮೇಲೆ ಆದ್ರೂ ಆ ಭಗವಂತ ಆಂಜನೇಯ ಮತ್ತು ಬಸವೇಶ್ವರ ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಮಳೆ ಕೊಟ್ಟು ಈ ಬರ ಅನ್ನೋ ಒಂದು ಪೀಡಿತನ ತೊಲಗಿಸ್ಲಿ ಅಂತ ಈ ಬಸವೇಶ್ವರನಲ್ಲಿ ಬೇಡಿಕೊಳ್ಳುತ್ತೇನೆ.